ಜ್ಞಾನಿ ಇನ್ನೊಬ್ಬರ ಏಳಿಗೆಯನ್ನು ಬಯಸ್ತಾ ಇರ್ತಾನೆ, ಬುದ್ಧಿವಂತ ತನ್ನ ಏಳಿಗೆಯನ್ನು ಬಯಸ್ತಾ ಇರ್ತಾನೆ. ಆ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಸಿದ್ದರಾಮಯ್ಯನವ್ರು ನಿಂತು ವಿಚಾರ ಮಾಡಬೇಕಾಗ್ಯದ. ಜೊತೆಗೆ ಅವರು ಕಾನ್ಫಿಡೆನ್ಸ್ ಮೂಡಿಸ್ಬೇಕಾದ ಡಿ ಕೆ ಶಿ ಅವರಿಗೆ. ಡಿ ಕೆ ಶಿ ಅವರು ಇವತ್ತು ಸೋತಿದ್ದಾರೆ, ನನಗೆ ಆಗೋದಿಲ್ಲಪ್ಪ, ನಾಳೆ 2022 ಗೆಲ್ತೀವಿ ಅನ್ನೋದು ವಿಶ್ವಾಸ ಅವ್ರಿಗೆ ಇಲ್ಲ. ಆದರೂ ಗ್ಯಾರಂಟಿಗಳ ಮೂಲಕ ಅದರಲ್ಲೂ ಹೆಣ್ಣುಮಕ್ಕಳಿಗೆ ಬಸ್ಸಿನ ಫ್ರೀ ಕೊಟ್ಟಿದ್ದಕ್ಕಾಗಿ ಹೆಣ್ಮಕ್ಳು ಮೋಸ್ಟ್ ಪ್ರೊಬಬಲಿ ಕಾಂಗ್ರೆಸ್ಸಿಗೆ ಮತ ಹಾಕ್ತೀನಿ ಅನ್ನೋದು ಎಲ್ಲೋ ಭರವಸೆ. ಆದರೂ ಹೇಳಿಕ್ಕಾಗೋದಿಲ್ಲ. ಯಾಕಂತಂದ್ರೆ BJPನೂ ಸಹ 2028ಕ್ಕೆ ಗ್ಯಾರಂಟಿ ದಾಳ ತೊಗೊಂಡು ಬಂದು ನಾವು ಹೆಣ್ಮಕ್ಳಿಗೆ ಹೆಚ್ಚು ಕೊಡ್ತೀವಿ, ನೋಡಿದ್ವಿ ನೀವು 10,000 ಕೊಡ್ತೀವಿ ಅಂತೇಳಿ ಸಡನ್ನಾಗಿ ಹೇಳಿದ ತಕ್ಷಣ ಈ ಬಿಹಾರದಲ್ಲೇ ಚಿತ್ರ ಬದಲಾಗೋಗ್ಬಿಡ್ತು. ಇಲ್ಲೂ ಅಂತ ಆಗೋ ಸಾಧ್ಯತೆಗಳಿದ್ದಾವೆ. ಆ ಎಲ್ಲ ನೆಲೆಗಟ್ಟಿನಲ್ಲೇ BJP ಇವತ್ತು ಖಾತೆ ಹೇಳ್ತಾ ಇದೆ. ಅದು ಬಿಟ್ಟುಬಿಟ್ಟದೆ ಇವತ್ತು ಈ ಡಿ ಕೆ ಶಿ ಅವ್ರು ಹೊಡ್ಕೊಂಡು ಹೋಗಬೇಕು ಮಾಡಬೇಕು ಅನ್ನೋಂಥದ್ದು ಎಲ್ಲೋ ಒಂದು ದೂರ ಸರಿದಂಗೆ ಕಾಣ್ತದೆ. ಯಾಕಂದ್ರೆ ಇವರೊಬ್ಬ ನಿಷ್ಠೂರ ಕಾಂಗ್ರೆಸ್ಸಿಗ ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಇವತ್ತು ಅವ್ರಿಗೆ ಅವ್ರ ದೃಷ್ಟಿಯೇ ನಿರ್ಣಯ ಆಗಿದೆ. ಬಟ್ ಅವ್ರ ವ್ಯಕ್ತಿತ್ವ, ಅವ್ರು ಮಾಡಿದಂಥದ್ದು, ಅವ್ರು ಇದ್ದಂಥ ಪರಿಸ್ಥಿತಿ ಎಲ್ಲ ಗಮನಿಸಿದಾಗ ಅವ್ರು ಬೆಳೆದು ಬಂದ ರೀತಿ ನೋಡಿದಾಗ ಇವತ್ತು ಕಾಂಗ್ರೆಸ್ನ ಸಾಕಷ್ಟು ಪಡ್ಕೊಂಡಿದ್ದಾರೆ ಅವರು. ಹೌದು, ಅವ್ರ ಮೇಲೆ ಕೇಸ್ ಆಗಿದೆ, ಕಾಂಗ್ರೆಸ್ನಾಗ ಅವರು ದುಡಿದಿದ್ದಾರೆ, ಇಲ್ಲಂತಲ್ಲ, ಎಲ್ಲರೂ ದುಡಿದಿದ್ದಾರೆ. ಆದರೆ ಇವರು ಪ್ರಾಮಾಣಿಕವಾಗಿ ದುಡಿದಿದ್ದಾರೆ. ಅವ್ರ ಪ್ರಾಮಾಣಿಕತೆ ಬಗ್ಗೆ, ಕಾಂಗ್ರೆಸ್ ನಿಷ್ಠೆ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತೇನಾದರೂ ಕಾಂಗ್ರೆಸ್ ಒಂದು ಹಂತಕ್ಕೆ ಬಂದಿದ್ದರೆ ಅವ್ರ ಕೊಡುಗೆ ಭಾಳ ದುಡಿದ್ರು. ಹಾಗಾದ್ರೆ ಅವ್ರು ಒಬ್ಬರಿಂದನೇ ಆಗಿದೆ ಅಂತ ಅಲ್ಲ, ಕೇವಲ ಡಿ ಕೆ ಶಿ ಅವರು ಒಬ್ಬರಿಂದ ಗೆದ್ರಪ್ಪ ಮೊನ್ನೆಯ ಇಲೆಕ್ಷನ್